ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧರಿದ್ದೀವಿ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಎಡಗೈ ಸಮುದಾಯದ KH ಮುನಿಯಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ, JDS ಮಾಡಿದರು. ಅದು ಪ್ರತಿ ಬಾರಿ ಕೂಡ ಅವ್ರು ಗೆಲ್ಲಬೇಕು, ಅವ್ರ ಮಗಳು ಗೆಲ್ಲಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು. ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧರಿದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಇದೆಲ್ಲ ಬೇಡ ಸರ್. ಇವಾಗ ಈ ಒಂದು ವಿಚಾರದಲ್ಲಿ ಸಂದೇಶ ಏನು ಹೋಗ್ತಾ ಇದೆ ಅಂದ್ರೆ ದಲಿತ ವಿರೋಧಿ ಆಗಿಲ್ಲ. ಹೇಗೆ ಇವಾಗ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯದವರೇ ಅಡ್ಡಗಾಲ ಹಾಕಿದ್ರು. ನಿಜ, ಅದು ಗೊತ್ತಿರೋ ವಿಚಾರನೆ. ಇವತ್ತಿನ ನಾನು ಕಳೆದ 2 ಚುನಾವಣೆಗಳಲ್ಲೂ ಕೂಡ ಎಡಗೈ ಸಮುದಾಯದ KH ಮುನಿಯಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ, JDS ಮಾಡಿದರು. ಅದು ಹೊಸ ವಿಚಾರ ಅಲ್ಲವೇ ಇಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಲಬೇಕು, ಅವ್ರ ಮಗಳು ಗೆಲ್ಲಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು. ಅಲ್ಲಿ ಹೋಗಿ ನಮ್ಮ ಲೆಫ್ಟ್ ಕೋಟ ಅಂತೇಳಿ ಅಧಿಕಾರ ಚಲಾಯಿಸ್ಬೇಕು. ಇದು ಅವ್ರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟು ರೈಟು ಅಂತ ನೋಡಿಲ್ಲ. ಎರಡೂ ಒಂದಂತೇಳಿ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ಊಟ ಹಾಕಿದ್ದೀವ್ರಿ ಅಲ್ಲ ಸಾಹೇಬ್ರಿ ಅಲ್ವಾ? ಹಾಗಾಗಿ ನಾನು ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದೇ ಒಂದು ದಿವಸ ಖಂಡಿತ ಅನುಭವಿಸ್ತಾರೆ ಮಾತನ್ನು ಹೇಳ್ತೀನಿ.